ನೆಲೆಸಿರುವ ಗುರುದೇವ. ನೋಡಿ ಫೋಟೋ ತಗೊಂಡು ಹೋಗ್ತಿದ್ದೋ, ಅವ್ರ ಮನೇಲಿ ಫೋಟೋ ಮಾಡಿಸ್ಬಿಟ್ಟು ಪೂಜೆ ಮಾಡೋದು. ಆ ಪೂಜೆ ಮಾಡೋದೆಲ್ಲ ನನಗೆ ಕಲ್ಸ್ಕೊಟ್ರು ನಮ್ಮ ದೊಡ್ಡಪ್ಪ ಗುರುಗಳು. ಹಿಂಗೆ ಮಾಡ್ಬೇಕು ಪೂಜೆ, ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ಆಮೇಲೆ ಆ ಪೂಜೆ ಮಾಡೋದು, ಇಡೀ ರಾತ್ರಿ ಕತೆ ಕರ್ಕೊಂಡು ಹೋಗ್ತಿದ್ರು, ಕತೆನೆಲ್ಲ ಮಾಡ್ತಿದ್ರು. ಆಗ ಭಕ್ತರು ಅಷ್ಟೊಂದು ದೇವ್ರ ಮೇಲೆ ಅಷ್ಟು ನಂಬಿಕೆ ಭಕ್ತಿ ಇತ್ತು. ಅದೇ ಬೆಂಗಳೂರು ಬೆಳೆದಂಗೆ ಭಕ್ತಿನೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಅಂತ. ಭಕ್ತರು ಕಮ್ಮಿ ಆಗ್ತಾ ಬಂದ್ರು. ಇಡೀ ರಾತ್ರಿ ಅವಾಗ ಶಿವರಾತ್ರಿ, ಯುಗಾದಿ ಹಬ್ಬ, ಮತ್ತೆ ಗೌರಿ ಗಣೇಶ ಹಬ್ಬ, ಈ ಟೈಮಲ್ಲೆಲ್ಲ ಆಗಲಿ, ಮತ್ತೆ ಮಧ್ಯದಲ್ಲಿ ಅವ್ರ ಮನೇಲಿ ಏನಾರ ಒಂದು ಮಗು ನಾಮಕರಣಕ್ಕೆ ಆಗ್ಬೋದು. ಈಗ ಕರೆಸ್ದಾಗ ಇಡೀ ರಾತ್ರಿ ಜನ ಕತೆ ಕೇಳ್ತಾ ಇದ್ರು. ಇಡೀ ರಾತ್ರಿ ಕೂತ್ಕೊಂಡು ಕೇಳ್ತಾ ಇದ್ರು. ಆ ತಲೆಮಾರೇ ಬದಲಾಗ್ಬಿಟ್ಟಿದೆ ಈಗ ಹಂಗಿಲ್ಲ ಅಲ್ವಾ. ಈಗ ಏನಿದ್ರು ಕತೆ ಮಾಡೋದ್ ಬೇಡಪ್ಪ, ಪೂಜೆ ಮಾಡ್ಬಿಟ್ಟು ಹೊಂಡೋಗ್ಬಿಡ್ರೆ 1 hour ಮಾಡಿ ಸಾಕು. ಒಂದು ಹಾಡು ಆಡ್ಬಿಡಿ, ಒಂದು ಹಾಡು ಹೇಳ್ಬಿಡಿ ಸಾಕು. ಇಡೀ ರಾತ್ರಿ ಯಾರು ಕತೆ ಕೇಳಲ್ಲ ಅಂದ್ಬಿಟ್ಟು ಈಗ ಕತೆಗೆ ಬಿಟ್ಟೋಗ್ಬಿಟ್ರು. ಮನಿಕಬೇಕು ನಾವು, ಮನಿಕಬೇಕು. ಅವಾಗ ಸಾವು ಕತೆನೂ ಮಾಡ್ತಾ ಇತ್ತು. ಅವತ್ತಿನ ಕಾಲದಲ್ಲಿ ಸಾವು ಕತೆಗೂ ಅಷ್ಟೇ ಜನ ಎಲ್ಲ ಹೋಗಿ ಕೂತಿರ್ತಾರೆ. ಇವಾಗ ಸಾವು ಕತೆಯಲ್ಲಿ ಯಾರಪ್ಪ ಕೂತ್ಕೋತಾರೆ ಅಂದ್ರೆ ಕತೆ ಮಾಡೋರು, ಆ ಸಾವು ಹೆಣ ಮಾತ್ರ ಇರ್ತದೆ. ಬಾಡಿ ಕತೆ ಮಾಡೋರು ಅಷ್ಟೇನೆ ಇರ್ತದೆ. ಕೇಳಕ್ಕೆ ಯಾರು ಕೂರಲ್ಲ ಈಗ. ನೀವು ಕತೆ ಕೇಳ್ಬಿಟ್ಟು ನಿದ್ದೆ ಬಂದ್ಬಿಡ್ತಾರ, ಮಲಗ್ಬಿಡ್ತಾರೆ ಎಲ್ಲಾರು. ನೀವು ಮನಗ್ ಬಿಡ್ತಾರೆ. ಆಮೇಲೆ ಅಲ್ಲಿ ಯಾರು ಇವಾಗ ಹೆಣನ ಕಾಯಿ ಕಳಕೋಸ್ಕರ ಕತೆಗಾರನ ಕರ್ಕೊಬರ್ತಾರೆ. ಅಯ್ಯೋ ಹೌದ್ರಾ? ಎಷ್ಟೋ ಕಡೆ ಇವತ್ತಿನ ಕಾಲದಲ್ಲಿ ಇವತ್ತಿನ ದಿನ ಪಾಪ ಇಡೀ ರಾತ್ರಿ ಕೂತ್ಕೋತಾ ಇದ್ರು. ನಾವು ಮಲ್ಕೊಳ್ಳೋಣ, ಕಲಾವಿದ್ರು ಕರೆದ್ಬಿಟ್ಟು ಕಾಸು ಕೊಟ್ಬಿಟ್ರೆ ಅವ್ರು ಹೆಣ ಕೂತ್ಕೋತಾರೆ. ಅಂತ ಪರಿಸ್ಥಿತಿ ಇವತ್ತಿನ ದಿನ ನಡೀತಾ ಇರ್ತಕ್ಕಂಥದ್ದು. ನಾವು ದಡಪುರಕ್ಕೆ ಹೋಗ್ತಿದ್ವಲ್ಲ, ಬೆಳಕರಿಸ್ತಾ ಇದ್ರು. 6-6:30 ರಾತ್ರಿ 9 ಗಂಟೆ ಶುರು ಮಾಡಿದ್ರೆ ಒಂದು ಮಾದೇಶ್ವರ ಹುಟ್ಟಿದ ಕಥೆಯೇ ಆಗ್ಬೋದು, ಶಂಕಮ್ಮನ ಸಾಲೆ ಆಗ್ಬೋದು. ಇಡೀ ರಾತ್ರಿ ಬೆಳಕರಿಸೋದಕ್ಕೆ ಆ ಶಂಕಮ್ಮನ ಕಷ್ಟ ಎಲ್ಲ ಪರಿಹಾರ ಮಾಡಿ ಕಾರೆಯ ಬಿಲ್ಲೆನ ಮಕ್ಕಳು ಶಂಕಮ್ಮನಿಂದ ಪಡ್ಕೊಂಡು ಹೋಗೋಸೋದಕ್ಕೆ ಬೆಳಕರಿಸ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಕತೆ ಮಾಡೋರು ಹಂಗೆ ಬದಲಾಗ್ಬಿಟ್ಟಿದ್ದಾರೆ, ಕತೆ ಕೇಳೋರು ಹಂಗೆ ಬದಲಾಗ್ಬಿಟ್ಟಿದ್ದಾರೆ. ಎಲ್ಲಿ ಅಷ್ಟು ದೊಡ್ಡ ಮಹಾಕಾವ್ಯವನ್ನ ತನ್ನೊಳಗೆ ಇಳಿಸ್ಕೋಬೇಕಾದ್ರೆ ಒಂದಷ್ಟು ಸಮಯ ತಗೊಳುತ್ತೆ. ಹೌದು, ಗುರುಸೇವೆ ಮಾಡ್ತಾ ಅಧ್ಯಯನ ಮಾಡಕ್ಕೆ ನಾಳೆ ಬೆಳಿಗ್ಗೆ ಆಗ್ಬೇಕು ನಾನು ಕಲಾವಿದ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಅಲ್ವಾ. ಕಂಸಾಳೆ ಒಂದು ಮಾರ್ಕೆಟ್ಗೆ ಹೋಗಿ ಒಂದು ಕಂಸಾಳೆ ಕೊಂಡ್ಕೋ, ಒಂದು ಪಂಚೆ ಉಟ್ಕೋ, ವಿಭೂತಿ ಬಳ್ಕೋ, ಯೂಟ್ಯೂಬಲ್ಲಿ ಒಂದು ಹಾಡು ಕಲ್ತ್ಕೋ, ಬಾರ್ಸು ಅಷ್ಟೇ ಆಗೋಗಿರೋದು. ಸತ್ಯ ನಾನು ಹೇಳಿದ್ದು ನಿಜ, 100% ಸತ್ಯ ಅಲ್ವಾ, ಸತ್ಯ. ಆಗ ಬದುಕಿಗೆ ಕಂಸಾಳೆ ಕಲಾವಿದರು, ಆದರೆ ಮಾದಯ್ಯನವರ ಬದುಕನ್ನು ಮಾತಾಡ್ತಾ ಇದ್ದೀವಿ. ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಅಥವಾ ಸಂಸಾರವನ್ನು ಬಿಗಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರು ಅವರಲ್ಲ ಅಂತ. ತುಂಬ ಕಷ್ಟಪಡ್ತಾ ಇದ್ರು. ಹೇಳ್ತಿದ್ರು ನಮ್ಮ ದೊಡ್ಡಪ್ಪನ, ಹೇಳ್ತಿದ್ರು ದೊಡ್ಡಮ್ಮ ಅಂದರೆ ನಮ್ಮ ಗುರುಗಳರ ಹೆಂಡತಿ. ಎಷ್ಟು ಒಟ್ಟಿಗೆ ಊಟ ಇಲ್ದಂಗೆಲ್ಲ ಜೀವನ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಆ ರೀತಿಯಲ್ಲಿ ಕಷ್ಟಪಟ್ಟಿದ್ದಾರೆ ಅಂತ. ಯಾಕಂದ್ರೆ ಅವತ್ತಿನ ಕಾಲದ ಸಂಬಳ ಕಮ್ಮಿ, ಕತೆ ಇದೆ ಎಲ್ಲೋದ್ರು ಎಷ್ಟು ಎಷ್ಟೋ ಸತಿನವರು ಕಷ್ಟಪಟ್ಟು ಜೀವನ ನಡೆಸ್ತಿದ್ದಾರೆ. ನೀರು ಕುಡ್ಕೊಂಡು ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಮುಂದಿನ ಅವ್ರು ಭಾಳ ವರ್ಷದ ಹಿಂದೆ ಅಂದರೆ ಅವರು ಏಜ್ ಆಗ್ತದೆ ಹೇಳ್ತಾ ಇದ್ರು. ಭಾಳಷ್ಟು ಎಷ್ಟೋ ಜನ ಯಾರು ಕೇಳಿದೆ, ನೀವು ಬೆಂಗಳೂರು ಬಂದಿದ್ದೀರಲ್ಲ, ಯಾರು ಸೈಟ್ ಗೀಟ್ ಮಾಡಿದ್ದೀರಾ, ಮನೆ ಮಾಡಿದ್ದೀರಾ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ನನಗೆ ಸೈಟು ಮನೆ ಎಲ್ಲ ನನ್ನ ಮಾದಪ್ಪನೇ. ಓಹೋ, ಸೈಟು ಮನೆಯಲ್ಲಿ ಮಾದಪ್ಪನೇ ಅಷ್ಟೇ. ನಾನು ಮಾಡಿದ್ದೀನಿ. ಅದೇನೆ 77 ಬೆಟ್ಟ ಆಯ್ತು ನಮ್ಮ ಹತ್ರ. ನಮ್ಮ ಆಸ್ತಿ 77 ಬೆಟ್ಟ ಐತೆ. 77 ಬೆಟ್ಟ ಆಸ್ತಿ ನನ್ಗೆ ಮಾದಪ್ಪನೇ ಆಸ್ತಿ. ಅವ್ನು ಬಿಟ್ಟು ನನ್ಗೆ ಬೇರೆ ಆಸ್ತಿ ಮಾಡಬೇಕು, ಸೈಟ್ ಮಾಡಬೇಕು ಆಸೆ ಇಲ್ಲ. ಆಮೇಲೆ ನಮ್ಮ ದೊಡ್ಡಪ್ಪ ಗುರುಗಳು ಅಷ್ಟೇನೆ, ಅವರೆಲ್ಲಾರ ಹೋಗಿ ಕತೆಗೆ ಏನಾರು ಹೇಳಿದ್ರೆ ಇಷ್ಟೇ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಪೂಜೆಗೆ ಅಂದ್ರೆ ಭಕ್ತರು ಮನೆಯಲ್ಲಿ ಪೂಜೆನೆ, ಒಬ್ರು ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಅವ್ರು ಕೊಟ್ಟಷ್ಟು ಕಾಸು ಇಸ್ಕೊಂಡ್ ಬರ್ತಾ ಇದ್ರು. ಕಾಣಿಕೆ ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಇಸ್ಕೊಂಡ್ ಬರ್ತಾ ಇದ್ರು. ಒತ್ತಾಯ ಏನಿಲ್ಲ. ಅದನ್ನ ನಮಗೂ ಹೇಳಿ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಓ, ನಿಮ್ಗೂ ಬುದ್ಧಿ ಹೇಳಿದ್ದಾರೆ? ನಮಗೂ ಅದೇ ಹೇಳಿದ್ದಾರೆ, ಡಿಮ್ಯಾಂಡ್ ಮಾಡ್ಬೇಡ್ರ ಅಂತ. ಅದನ್ನು ನನ್ಗೆ ಹೇಳಿದ್ದಾರೆ. ನೋಡು, ಒಬ್ರು ಮನೇಲಿ ಇರ್ತದೆ ಪಾಪ, ಒಬ್ರು ಮನೇಲಿ ಇರೋದಿಲ್ಲ. ಪೂಜೆಗೆ ಹೋದ ಮನೇಲಿ ನನ್ಗೆ ಇಷ್ಟೇ ಕಾಣಿಕೆ ಕೊಡಿ, ಇಷ್ಟೇ ಕಾಣಿಕೆ ಇಡಬೇಕು ಅಂತ ಹೇಳ್ಬಾರ್ದು. ಕಾಣಿಕೆ ಕೊಡೋರು ಅವ್ರ ಶಕ್ತಿ ಮೀರೇ ಕೊಡ್ತಾರೆ ಅಲ್ವಾ. ಒಬ್ಬೊಬ್ರು ಇಲ್ದವರು ಇರ್ತಾರೆ, ಇಲ್ದೇದವರು ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಅದಿಷ್ಟು ಅಂತ ಒತ್ತಾಯ ಮಾಡಬಾರ್ದು. ಯಾಕಂದ್ರೆ ನೀನು ಮಾದಪ್ಪನ ಗುಡ್ಡ, ನಿಂದೊಂದು ಸೇವೆ, ನೀನು ಒಂದು ಇದು ಮಾಡಬೇಕು, ಸೇವೆ ಮಾಡಕ್ ಹೋಗ್ತೀವಿ. ಅದಕ್ಕೋಸ್ಕರ ಅದನ್ನ ನೆನೆಸ್ಕೊಂಡು ಅವ್ರು ಆ ರೀತಿಯಾಗಿ ಬಂದಿರೋದ್ರಿಂದ ಯಾವುದೇ ಆಸ್ತಿ ಮಾಡಲಿಲ್ಲ, ಏನೂ ಇಲ್ಲ. ಅದ್ರ ಜೊತೆಗೆ ನಮ್ಮ ಗುರುಗಳು
ಹೆಂಡತಿ ಅದು ನಮ್ದು ದೊಡ್ಡಮ್ಮರು ಅವ್ರು ಬೆನ್ನೆಲ್ಲ ಆಗೋಗಿ ನಿಂತ್ಕೊಂಡ್ರು ಅವ್ರಿಗೆ. ಹೌದು, ನೀವು ಮಾದಪ್ಪನ ಮೆರೆಸಿ ನಾನು ಕುಟುಂಬ ಸಾಕ್ತೀನಿ ಅಂತ. ಹೌದು, ಕುಟುಂಬ ಸಾಕ್ತಾ ಅವರು ಕೆಲ್ಸ ಮನೆಗೆಲ್ಲ ಹೋಗ್ತಾ ಇದ್ರು ಪಾಪ. ನಮ್ಮ ದೊಡ್ಡಮ್ಮರು. ಏನು ಅವ್ರ ಹೆಸರು? ದೊಡ್ಡಮ್ಮ ಹೆಸರು ರುದ್ರಮ್ಮ ಅಂತ. ರುದ್ರಮ್ಮನವರು. ರುದ್ರಮ್ಮ ಅವತ್ತಿನ ಕಾಲದ ಹೆಣ್ಣುಮಕ್ಳುಗಳ ದೊಡ್ಡ ಕೊಡುಗೆನೇ ಅದು. ಒಂದು ಸಂಸಾರವನ್ನು ಕಟ್ಟಲಿಕ್ಕೆ ಗಂಡನಿಗೆ ಸರಿಸಾಟಿಯಾಗಿ ಸರಿಸಮನಾಗಿ ಕೂಲಿ ನಾಲಿ ಮಾಡ್ತಾ ಮಕ್ಕಳಿಗೆ ಹೇಗೋ ಒಂದು ಹೊತ್ತು ಊಟ ಗಂಜಿ ವ್ಯವಸ್ಥೆ ಮಾಡ್ತಿದ್ರು. ಇವತ್ತು ಕಷ್ಟ. ಹೌದು, ಇವತ್ತು ಗಂಡ ಸಂಪಾದನೆ ಮಾಡ್ಕೊಂಡು ಬರಲಿಲ್ಲ ಅಂತಂದರೆ ಗಲಾಟೆ ಮಾಡ್ಕೊಂಡು ಬರ್ತಾರೆ ಮನೆಗೆ ಬರಂಗಿಲ್ಲ ಅಲ್ವಾ? ಬರಂಗಿಲ್ವಾ ಮನೆಗೆ? ಒಳ್ಳೆ ಮಾತು ಹೇಳಿದ್ರಿ. ಇನ್ನೊಂದು ನಾನು 83, 84 ನಮ್ಮ ದೊಡ್ಡಪ್ಪರ ಜೊತೆ ನಾನು ಇದ್ದು 2008 ಅವರು ಹೋಗೋ ಗಂಟ ಜೊತೆ ಇದ್ದಾಗ ನಮ್ಮ ದೊಡ್ಡಪ್ಪರ ಶ್ರೇಯಸ್ಸಿಗೆ ಯಾರು ಮೂಲ ಕಾರಣ ಬೆನ್ನೆಲ್ಲ ಬಗ್ಗೆ ನಿಂತಿದ್ದು ಅಂದರೆ ನಮ್ಮ ದೊಡ್ಡಮ್ಮನೆ ರುದ್ರಮ್ಮನವರು. ಅವರು ಅಷ್ಟೇನು ಕೆಲ್ಸಕ್ಕೆ ಹೋಗ್ಲಿಲ್ಲ, ಕೆಲಸ ಇಲ್ಲ ಅಂತಂದ್ರೂ ಮಾದಪ್ಪ ನಮ್ಕೊ ಮಾದಪ್ಪ ದಾರಿ ತೋರಿಸ್ತಾನೆ ಅಷ್ಟೇ. ಮಾದಪ್ಪ ದಾರಿ ತೋರಿಸ್ತಾನೆ. ನಮಗೂ ಹಂಗೆ ಹೇಳ್ಕೊಂಡು ಬಂದ್ಬಿಟ್ರು. ನಾನು ಮುಂಚೆ ಒಂದು ಸಿಲ್ಪೆಟ್ರಿ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದೆ. ಸಿಲ್ಪೆಟ್ರಿ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಮಾದಪ್ಪ ನಂಬ್ಕೊ ನಿನ್ಗೆ ಎಲ್ಲೂ ಮಾದಪ್ಪ ಯಾವತ್ತೂ ಅನ್ಯಾಯ ಮಾಡಲ್ಲ, ಒಳ್ಳೇದು ಮಾಡೇ ಮಾಡ್ತಾರೆ. ಅವ್ರು ಹೇಳಿದ ದಾರಿನಲ್ಲೇ ನಾವು ಈಗಲೂ ಅವ್ರು ಹೇಳ್ಕೊಂಡಂಗೆ ಹೇಳಿದ್ದಾರೆ. ಏನಿರ್ಬೋದು ಈಗ ನಾನು ಹೇಳೋದು ನಿಮಗೆ, ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನನಗೆ ನನ್ನ ಈ ಆಧುನಿಕ ಹುಡುಗ ಆಗಿರೋದ್ರಿಂದ, ನಾನು ಈ ಕಾಲದ ಹುಡುಗ ಆಗಿರೋದ್ರಿಂದ ನನಗೇನು ಅನಿಸುತ್ತೆ ಗೊತ್ತಾ, ಅದೊಂದು ಮಾದಪ್ಪ ಅನ್ನೋದು ಒಂದು ಪ್ರತಿಮೆ ಅಂತ ಕಾಣುತ್ತೆ. ಅಂದರೆ ನೀವು ಮಾಡೋ ಕೆಲಸವನ್ನು ಅಚಲವಾಗಿ ಬಿಡದಂಗೆ ಮಾಡ್ತಾ ಹೋಗ್ತಾ ಇರಿ ಅಂತ ಅವರು ಮಾದೇಶ್ವರನ್ನ ಪ್ರತಿಮೆಯಾಗಿ ಇಟ್ಕೊಂಡು ಹಿರಿಯರು ಹೇಳ್ತಿದ್ರು ನಮಗೆ ಅಂತ. ಹೌದು ಅಲ್ವಾ? ನಿಜ. ಬಿಡ್ದಂಗೆ ಮಾಡ್ರೋ ಅಲ್ವಾ? ಅದಕ್ಕೆ ದೇವರು ಅಂತ ಒಂದು ಪ್ರತಿಮೆ ತಂದ್ರೆ ಭಯ ಭಕ್ತಿಲಿ ಮಾಡ್ತಾರೆ ಅಲ್ವಾ? ನೀನು ಆಟೋ ಓಡಿಸು, ಕೆಲಸ ಮಾಡು, ಸೌದೆ ಸಿಗಿ, ಹಾಲ್ ಕರಿ ಅಂದ್ರೆ ಮಾಡಲ್ಲ. ಮಾದಪ್ಪ ಅಂದ್ರೆ ಅದಕ್ಕೊಂದು ಭಯ, ಒಂದು ಭಯ. ತಡಪ್ಪ ನಾನು ಸೇವೆ ಮಾಡಿಲ್ಲ, ಕೆಟ್ಟದಾಗ್ಬಿಡ್ತದೆ ಅಂತ ಅವ್ರು ಹೇಳ್ತಿದ್ದೆ ಹಿಂಗೇನೆ. ಮಾದಪ್ಪ ನಂಬ್ಕೊಂಡು ಹೋಗು, ನಿಜ. ನಂಬ್ಕೊಂಡು ನೀನು ದಾರಿ ತೋರಿಸ್ತಾನೆ ಮಾದಪ್ಪ. ಅವ್ರು ನಮ್ಗೊಂದು 2-3 ವಿಚಾರನೂ ಹೇಳ್ಕೊ ಬಂದಿದ್ದಾರೆ. ಪ್ರತಿ ವರ್ಷ ದೀಪಾವಳಿಲಿ ನಮ್ಮ ಇಡೀ ತಂಡನ ಕರ್ಕೊಂಡೋಗಿ ಮಾದಪ್ಪನ ಸೇವೆ ಮಾಡಿಸ್ಬೇಕು. ಅನ್ನ ಮಾಡಿ 2 ದಿವಸ ಅಲ್ಲೇ ಇರ್ತೀವಿ. ದೀಪಾವಳಿ ಹಾಲರ್ಬಿ ಸೇವೆ ಅಂತ ಮಾಡ್ತಾರೆ, ಅವಾಗ ಕರ್ಕೊಂಡೋಗಿ ಮಾಡ್ತೀವಿ. ನಮ್ಮ ದೊಡ್ಡಮ್ಮ ಅಂದ್ರು, ನೋಡು ನಾನು ಇರೋ ಗಂಟ ನಾನು ಮಾಡಿರ್ತೀನಿ, ನಾವು ಹೋದಂತ ಕಾಲಕ್ಕೆ ಈ ಸೇವೆ ನೀನ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿ ಸಲ ನೀನು ವಾರಸ್ದಾರಿಕೆ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಮಾದಪ್ಪ ನಂಬ್ಕೊಂಡು ಹೋಗೋಳು. ಯಾಕಂದ್ರೆ ಅವ್ರು ಯಾತಿಕದೆಲ್ಲ ಹೇಳ್ತೀವಿ ಅಂತ ಹೇಳೋರು. ನಾವು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಒಂದು ದುರಾವರ ಹೋಗ್ತಾ ಇರ್ತೀವಿ, ಇಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ನಾವು ಹೋಗ್ತಿರ್ಗ ಹೋಗೋಣ, ಮನೆಗೆ ಬಂದು ಸೇರ್ಕೋಬೇಕಲ್ಲ. ಹೌದು, ಮಾದಪ್ಪನ ಆಶೀರ್ವಾದ ಬೇಕಲ್ಲ, ರಕ್ಷಣೆ ಬೇಕಲ್ಲ. ಇದು ಮಾಡು, ಪ್ರತಿ ವರ್ಷ ಮಾಡುವಂತಂದ್ರೆ ಈಗಲೂ ನಾವು ದೀಪಾವಳಿಲಿ ಹೋಗ್ತೀವಿ. ಇಡೀ ನಮ್ಮ ಕಂಸಾಳೆಯಲ್ಲಿ ಇರ್ತಕ್ಕಂಥ ಟೀಮ್ ಎಲ್ಲ ಹುಡುಗರು ಹೋಗ್ತೀವಿ. ಅಲ್ಲಿ 2 ದಿವಸ ಇದ್ದು ಹಾಲರ್ಬಿ ಸೇವೆ ಮಾಡಿ ಸ್ವಾಮಿಗಳು ಮಾಡ್ತಿಂದ ಇದಕ್ಕೆ ತಮ್ಮಡಿಗೆರೆಯಲ್ಲಿ ಹಾಲರ್ಬಿ ನಡೀತದೆ. ಹಾಲರ್ಬಿ ಸೇವೆನೆಲ್ಲ ಮಾಡಿಕೊಂಡು ಅಲ್ಲಿ ಅಂದಾನ ಮಾಡಿಕೊಂಡು ಒಂದು ತೇರು ಎಳಿಸ್ತೀವಿ. ಪ್ರತಿ ಸಲ ಅದು ಹೇಳಿದ್ದಾರೆ, ನೀವು ಹೊರಗಡೆ ಊರಿಗೆಲ್ಲ ಓಡ್ ಬರ್ತಿಯಲ್ಲ, ಒಳ್ಳೇದಾಗಬೇಕು ಅಂದ್ರೆ ಪ್ರತಿ ಸಲನು ಆ ಹುಲಿವನ ಮೆರೆಸು ಅಂತ ಅಂದ್ರೆ ಹುಲಿವನದ ಸೇವೆ ಮಾಡ್ತೀವಿ. ಈ ತರ ಅದನ್ನ ನಡ್ಕೊಂಡು ಅದೇ ಬೆಳ್ಳಿ ತೇರು, ಚಿನ್ನ ತೇರು, ಹುಲಿವಾಹನ, ಬಸವವಾಹನ, ಹುಲಿವಾಹನ, ಹಸುವಾಹನ ಅಂತ ಇರ್ತೀವಿ. ಅದನ್ನ ನಾವು ಈಗಲೂ ಪದ್ಧತಿ ಅವ್ರು ಹೇಳಿದ್ನ ನಡ್ಸ್ಕೊಂಡು ಬರ್ತಾನೆ. ನಾನೊಂದೆರಡು ಮಾತಾಡಿ ಏನಂದ್ರೆ, ನಿಜ ಹೇಳ್ತೀನಿ, ನಾನೇನು ಮಹಾಕಾವ್ಯಗಳನ್ನ ಅಧ್ಯಯನ ಮಾಡಿದವನಲ್ಲ, ನಾನು ತುಂಬ ಸಣ್ಣವನು. ಆದರೆ ಇದೇ ವೇದಿಕೆಯಲ್ಲಿ, ಇದೇ ವಾಹಿನಿಯಲ್ಲಿ ನಾನು ಸಂದರ್ಶನ ಮಾಡಿದಂಥ ಅನೇಕ ಮಹಾಕಾವ್ಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ವಿದ್ವಾಂಸರುಗಳು, ಅವರ ಬಾಯಿಂದ ಬಂದಿರತಕ್ಕಂಥ ಮಾತುಗಳು ಮತ್ತು ಅವರಿಂದ ನಾನು ಕಲ್ತಿರ್ತಕ್ಕಂಥ ವಿದ್ಯೆಗಳಲ್ಲಿ ಅದನ್ನೆಲ್ಲವನ್ನು ಕೂಡಿ ಕಳೆದು ಗುಣಿಸಿ ಭಾಗಿಸಿ ಅನುಪಾತ ಮಾಡಿ ಹೇಳೋದಾದರೆ, ಮಲೆ ಮಹದೇಶ್ವರರ ಮಹಾಕಾವ್ಯ ಆಗ್ಬೋದು, ಮಂಟೆ ಸ್ವಾಮಿಗಳ ಮಹಾಕಾವ್ಯ ಆಗ್ಬೋದು, ಸಿದ್ದಪ್ಪಾಜಿಗಳ ಪವಾಡಗಳ ಕಥೆಗಳಾಗ್ಬೋದು, ಇವೆಲ್ಲವೂ ಏನನ್ನು ಹೇಳ್ತವೆ, ಏನನ್ನು ಸಾರ್ತವೆ ಅಂತಂದರೆ ಮನುಷ್ಯ ಹೇಗೆ ಬದುಕಬೇಕು, ಹೌದು, ಉತ್ತಮವಾಗಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಹೇಗೆ ಬದುಕಬೇಕು, ಇನ್ನೊಬ್ಬನಿಗೆ ಸಮಸ್ಯೆ ಮಾಡ್ದಂಗೆ ಹೇಗೆ ಬದುಕಬೇಕು ಅನ್ನೋ ಉತ್ತಮ ಮಾರ್ಗಗಳನ್ನು ಹೇಳ್ತಾ ಹೋಗ್ತವೆ. ನನಗೆ ನಿಮ್ಮ ಮಾತನ್ನು ಕೇಳಿದಾಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ಹೆಬ್ಬಣಿ ಮಾದಯ್ಯನಂತಹ ಹಿರಿಯ ಜಾನಪದ ಕಲಾವಿದರುಗಳು ಕೇವಲ ಅವರು ಕಂಸಾಳೆ ಇಟ್ಕೊಂಡು ಕಂಸಾಳೆ ಕುಟ್ತಾ ಹಾಡ್ತಿರ್ಲಿಲ್ಲ, ಬದುಕ್ತಿರ್ಲಿಲ್ಲ. ಸ್ವತಃ ಆ ಮಹಾಕಾವ್ಯದ ಅರ್ಥವನ್ನು ಅರ್ಥ ಮಾಡಿಕೊಂಡು ಬದುಕು ಕಷ್ಟವಾದರೂ ಸರಿ, ಒಬ್ಬನಿಗೆ ಮೋಸ ಮಾಡೋದು ಬೇಡ, ಕಳ್ತನ ಮಾಡೋದು ಬೇಡ, ಸುಳ್ಳು ಹೇಳೋದು ಬೇಡ, ಇನ್ನೊಂದು ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಕಷ್ಟದಲ್ಲೂ ಕೂಡ ಹೆಂಡತಿ ಮಕ್ಕಳನ್ನ ಸಾಕೊಂಡು ಕಟ್ಕೊಂಡು ಬದುಕು ನಡೆಸ್ಕೊಡ್ತಾ ಆ ಮಹಾಕಾವ್ಯದಲ್ಲಿ ಇರ್ತಕ್ಕಂಥ ಸಾರವನ್ನು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡು ಬದುಕಿ ತೋರಿಸಿದ್ದಾರೆ ಅಂತ. ಹೌದು, ಹಿಂಗೆ ಅರ್ಥ ಮಾಡ್ಕೋಬೋದಾ? ಹೌದು, ಲಿಂಗಯ್ಯನವರೇ,
ಹೇಳಿ ಸರ್. ಈಗ ಹೆಬ್ಣಿ ಮಾದಯ್ಯನವರ ಬದುಕಿನ ಬಗ್ಗೆ ನಾವು ಮಾತಾಡ್ತಾ ಇದ್ವು ಕಳೆದ ಸಂಚಿಕೆಯಲ್ಲಿ. ಹೌದು. ಈಗ ತಿಳಿಸ್ಕೊಡಿ, ಒಬ್ಬ ಹಿರಿಯ ಜಾನಪದ ಕಲಾವಿದರಾದವರು ತನ್ನ ಕಲೆಯನ್ನು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ಶಿಷ್ಯ ಪರಂಪರೆಯನ್ನು ಬೆಳೆಸ್ತಾರೆ. ಹೌದು. ಹೆಬ್ಣಿ ಮಾದಯ್ಯನವರ ಶಿಷ್ಯ ಪರಂಪರೆಯ ಬಗ್ಗೆ ಮಾತಾಡಿ ದಯವಿಟ್ಟು. ನಮ್ಮ ಗುರುಗಳು 1983-84ರಲ್ಲಿ ಎಚ್ ಎಲ್ ನಾಗೇಗೌಡರು ಕರೆಸ್ಕೊಂಡ್ರಂತೆ. ಇವರು ಕಂಸಾಳೆ ಲೋಕಕ್ಕೆ ಲೋಕ ಇರಲಿಲ್ಲ ಅವಾಗಿಂದ, ಲೋಕ ಇರಲಿಲ್ಲ. ಕುಮಾರ ಪಾರ್ಕ್ ಹತ್ರ ಅವ್ರ ಮನೆ ಇತ್ತು, ಒಂದು ಆಫೀಸ್ ಮಾಡ್ಕೊಂಡಿದ್ರು. ಕರ್ನಾಟಕ ಜಾನಪದ ಪರಿಷತ್ತು ಅಂತ ಮಾಡ್ಕೊಂಡಿದ್ರು. ಸರಿ ಸರಿ. ಪರಿಷತ್ಗೆ ಕರ್ಸ್ಕೊಂಡಂತ ಇವ್ರು ಕಂಸಾಳೆ ಮಾಡ್ತಾರೆ ಅಂತ ಮಾದಯ್ಯನವ್ರಿಂದ ಗೊತ್ತಾದಾಗ ಅವ್ರನ್ನ ಕರ್ಸ್ಕೊಂಡು, ಆಗ ನೀವು ಏನ್ ಮಾಡ್ತೀರಾ, ಏನ್ ಕಲೆ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಕಂಸಾಳೆ ಮಾಡ್ತೀರಾ, ಏನೇನ್ ಮಾಡ್ತೀರಾ ಅಂತೆಲ್ಲ ಕೇಳಿ ಅವ್ರದ್ದು ಕತೆ ಇದೆಲ್ಲಾನು ರೆಕಾರ್ಡಿಂಗ್ ಮಾಡ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಂಡು ಪರಿಷತ್ತಿನ ಅವಾಗ ಎಚ್ ಎನ್ ನಾಗೇಗೌಡ್ರಿಗೂ ನಮ್ಮ ಗುರುಗಳಿಗೂ ಕಾಂಟ್ಯಾಕ್ಟ್ ಆಯಿತು, ನಂಟಾಯಿತು. ಅವಾಗ ಕರ್ನಾಟಕ ಜಾನಪದ ಅಕಾಡೆಮಿ ಅಂತೇಳಿ ಅಲ್ಲಿಗೆ ಅಕಾಡೆಮಿಗೆ ಅಧ್ಯಕ್ಷರಾಗಿ ಎಚ್ ಎಲ್ ನಾಗೇಗೌಡರು. ಹೌದು, ಅವರೇ ಪ್ರಥಮ ಅಧ್ಯಕ್ಷರು. ಅಕಾಡೆಮಿಯ ಸ್ಥಾಪನೆಗೂ ಕಾರಣಕರ್ತರು ಅವರೇ, ಅವರೇ ಮೊದಲನೇ ಅಧ್ಯಕ್ಷರು. ಮೊದಲನೇ ಅಧ್ಯಕ್ಷರು ಆ ನಾಗೇಗೌಡರು ಈ ಜನಪದ ಕಲಾವಿದ್ರ ಬಗ್ಗೆ ಏನೇನ್ ಕಲಾವಿದ್ರು ಏನ್ ಕಲೆ ಇದೆ, ಆ ಕಲಾವಿದ್ರು ಏನ್ ಪ್ರದರ್ಶನ ಮಾಡ್ತಾರೆ, ಏನ್ ಹಾಡು ಹೇಳ್ತಾರೆ ಅಂತೇಳಿ ಪ್ರತಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅವರು ಹುಡಿಕೊಂಡು ಬಂದು ಎಲ್ಲಾನು ಸಂಗ್ರಹಿಸ್ತಾ ಇದ್ರು. ಆಗ ಅವ್ರ ಅಧ್ಯಕ್ಷರಾದ್ಮೇಲೆ ನಮ್ ದೊಡ್ಡಪ್ಪವ್ರನ್ನು ಕರ್ಸ್ಕೊಂಡು ಏನ್ ಮಾಡ್ತೀರಾ ನೀವು ಕಂಸಾಳಿಲಿ, ಏನ್ ಕತೆ ಮಾಡ್ತೀರಿ ಅಂತ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು, ಆಗ ನಾಗೇಗೌಡ್ರು ಅಂದ್ರಂತೆ, ಬರೀ ನೀವು ಒಬ್ರು ಕಂಸಾಳೆ ಮಾಡ್ಕೊಂಡು ಹೋಗ್ಬಿಟ್ರೆ ಉಪಯೋಗ ಇಲ್ಲ, ಹೋಗಿ ಒಂದು ಸಂಘ ಸಂಸ್ಥೆ ಅಂತ ಮಾಡಿ, ಆ ಸಂಘ ಸಂಸ್ಥೆ ಮುಖಾಂತರ ನಿಮ್ಗೆ ಕಾರ್ಯಕ್ರಮಗಳು ಬರ್ತದೆ, ಅದ್ರ ಮುಖಾಂತರ ನಿಮ್ಗೆ ಶಿಷ್ಯಂದ್ರನ್ನ ಶುರು ಮಾಡಿ ಅಂತ ಹೇಳೋದು. ಅವಾಗ ನಮ್ ದೊಡ್ಡಪ್ಪವರು ಈ ಊರಲ್ಲಿ ಇದ್ದಾಗ್ಲೂ ಅಷ್ಟೇ, ಬೆಂಗಳೂರಲ್ಲಿ ಇದ್ದಾಗ್ಲೂ ಒಂದ್ 4-5 ಜನ ಅವ್ರ ಜೊತೆಲಿ ಇದ್ರು ಶಿಷ್ಯಂದರು. ಕೆಂಪಣ್ಣ ಅಂತ ಹೇಳಿ ಮಳವಳ್ಳಿ ಅವರಿದ್ರು, ಮರಿಯಣ್ಣ ಅಂತ ಹೇಳಿ ಬಿಟ್ಟು ಬೆಂಗಳೂರಿನಲ್ಲಿ, ರಂಗಯ್ಯ ಅಂತ ಹೇಳಿ, ಮಹಾದೇವ ಅಂತ, ನಂಜುಂಡ ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಕತೆ ಕರ್ಕೊಂಡು ಹೋಗ್ತಾ ಇದ್ರು, ಮಾಡ್ತಾ ಇದ್ರು. ಎಲ್ಲರ ಕತೆಗೆ ತಂಡ ಬೇಕಲ್ಲ, ಕತೆಗೆ ಬೇಕೇ ಬೇಕಲ್ಲ. ಇವ್ರು ಮೇನು ಕತೆ ಹೇಳಿದ್ರೆ ಆ ಹಿಮ್ಮೇಳಿಗರ ಸುಳ್ಳು ಹೇಳ್ತಾ ಇದ್ರು. ಆಗ 1983-84ರಲ್ಲಿ ನಾಗೇಗೌಡರು ಯಾವಾಗ ಹೇಳಿದ್ರು, ಆಗ ನಮ್ಮ ದೊಡ್ಡಪ್ಪವರು ನಾನೊಬ್ಬನೇ ಕಲ್ತಿ ನಾನು ಮುಗಿಸ್ಕೊಂಡ್ರೆ ನನಗೆ ಇದು ಕೊನೆ ಆಗ್ತದೆ, ವಿದ್ಯೆ ಅಲ್ಲಿ ಮುಕ್ತಾಯ ಆಗೋಗ್ಬಿಡ್ತದೆ. ಅದಕ್ಕೆ ಇದನ್ನ ನಾನು ಬೆಳ್ಕೊಂಡು ಹೋಗಂಗ್ ಮಾಡ್ಬೇಕು ಅಂತ ಹೇಳಿ 83-84ರಲ್ಲಿ ಕರ್ನಾಟಕ ಜಾನಪದ ಕಂಸಾಳೆ ಕಲಾವಿದ್ರ ಸಂಘ ಅಂತ ಹೇಳಿ, ಕರ್ನಾಟಕ ಜಾನಪದ ಕಂಸಾಳೆ ಕಲಾವಿದ್ರ ಸಂಘ ಅಂತ ಅವಾಗ ಅದಕ್ಕೆ ಅವರು ಅದಕ್ಕೆ ಅರ್ಥನೇ ಹೇಳ್ತಿದ್ರು. ಕರ್ನಾಟಕ ಜಾನಪದ ಕಂಸಾಳೆ ಕಲಾವಿದ್ರ ಸಂಘ ಅಂತ ಅಂದ್ರೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಂಸಾಳೆ, ಎಲ್ಲಿರೋರು ಯಾರು ಬೇಕಾದ್ರೆ ಬಂದು ಕಲಿಬಹುದು, ಆ ಅರ್ಥದಲ್ಲಿ ಸಂಘನ ಹೆಸರಿಡೋಣ ಅಂತ ಹೇಳಿ. ಕರ್ನಾಟಕಕ್ಕೆ ನಾವೇನು ದೊಡ್ಡವರು ಅಂತ ಏನಲ್ಲ, ಕರ್ನಾಟಕದಲ್ಲಿರೋ ಯಾರು ಬೇಕಾದ್ರೆ ಬಂದು ಸೇರ್ಕೊಳ್ಳಿ, ಕರ್ನಾಟಕದಲ್ಲ ಎಲ್ಲಿದ್ರು ಒಟ್ಟಲ್ಲಿ ಹೆಸರು ಇಟ್ಕೊಂಡು ಯಾರು ಬೇಕಾದ್ರೆ ಬಂದು ಇದಕ್ಕೆ ಕಲೀಲಿ ಕಂಸಾಳೆನ ಅಂತೇಳಿ ಆಗ ಸಂಘ ಸ್ಥಾಪನೆ ಮಾಡಿ ಆವಾಗ ಒಂದಷ್ಟು ಜನ ಹುಡುಗರನ್ನ ತಯಾರಿ ಮಾಡಕ್ ಶುರು ಮಾಡಿದ್ರು. ಎಲ್ಲಿದ್ರು ಹುಡುಗರುಗಳವರಲ್ಲ? ಎಲ್ಲ ನಮ್ಮ ಬೌಂಡ್ರಿ ವೆಂಕಟರಾಮನಗರದಲ್ಲೇ ಇದ್ರು. ವೆಂಕಟರಾಮನಗರದಲ್ಲೇ ಇದ್ರು. ನಾವು ಅಲ್ಲಿ ಪಕ್ಕದಲ್ಲೇ ಇದ್ದಾಗ ಅಲ್ಲೇನು ಅವರು ಎಲ್ಲ ಬಡ ಕುಟುಂಬದ ಮಕ್ಕಳು. ಅದೊಂದು ವೆಂಕಟರಾಮನಗರದಲ್ಲಿ ಇದ್ರಲ್ಲಿ ಇದ್ದಲ್ಲ ಅಂತವ್ರು ಅಕ್ಕಪಕ್ಕದವ್ರನ್ನ ಎಲ್ಲರನ್ನ ಕರ್ಕೊಂಡು ಒಂದು 10-12-15 ಜನಕ್ಕೆ ಕಂಸಾಳೆ ಕಲ್ಸಿ ಅದನ್ನ ಮುಂದುವರ್ಸ್ಕೊಂಡು ಕಂಸಾಳೆ ನೃತ್ಯ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾಗ ಅಕಾಡೆಮಿಯಿಂದ ಕಾರ್ಯಕ್ರಮ ಕೊಡಕ್ ಶುರು ಮಾಡಿದ್ರು. ಸಂಘ ಆಯ್ತು ಅಂತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಕಾರ್ಯಕ್ರಮ ಬರಕ್ ಶುರು ಮಾಡಿದ್ರು. ಯಾವುದೇ ಒಂದು ರಾಜ್ಯೋತ್ಸವದಲ್ಲಿ ಆಗ್ಬಿಡು, ನ್ಯಾಷನಲ್ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಜಿಲ್ಲಾ ಉತ್ಸವ, ಪ್ರತಿಯೊಂದು ಕಡೆನೂ ಕಂಸಾಳೆಯಲ್ಲಿ ಹೆಬ್ಣಿ ಮಾದಯ್ಯ ಅಂದ್ರೆ ಒಳ್ಳೆಯ ಒಂದು ತಂಡ ಆಗಿತ್ತು ಅವ್ರಿಗೆ. ನೋಡಿ, ನೀವು ಹೇಳಿದ ಮಾತು ನನಗೆ ನನ್ನ ಮನಸ್ಸಲ್ಲಿ ಓಡ್ತಾ ಇದೆ ಅಂದರೆ, ಅವತ್ತಿನ ಹಿರಿಯರು, ಅವತ್ತಿನ ವಿದ್ವಾಂಸರು, ಅವತ್ತಿನ ಸಂಶೋಧನಾಕಾರರುಗಳು ಕಲಾವಿದರುಗಳ ಆ ಬದುಕಿಗೆ ಕೊಡ್ತಕ್ಕಂಥ ಸೂಕ್ತ ಮಾರ್ಗದರ್ಶನಗಳು ಹೆಂಗೆ ಅವ್ರಿಗೆ ಅನುಕೂಲ ಆಗ್ತಿತ್ತು ಅಂತ. ಮಾದಯ್ಯನವರ ಕರೆದು ಎಚ್ ಎಲ್ ನಾಗೇಗೌಡರು ಒಂದು ಸಂಘ ಸಂಸ್ಥೆ ಮಾಡ್ಕೊಳಪ್ಪ, ತಂಡ ಕಟ್ಕೊಳಪ್ಪ ಅಂತ ಹೇಳಿದ್ದು, ಅದು ಇವತ್ತಿಗೂ ಆ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ನಿಮ್ಮ ಮುಖಾಂತರ ನಾವು ಕಣ್ಣಾರ ಕಾಣ್ತಾ ಇದ್ದೀವಿ. ಇವತ್ತು ಕಲಾವಿದರನ್ನ ಪ್ರೋತ್ಸಾಹ ಮಾಡೋರಿಗಿಂತ ದಾರಿ ತಪ್ಪಿಸ್ಬಿಡೋರೇ ಜಾಸ್ತಿ. ನಿಜ, ಹೌದು ಅಲ್ವಾ? ಇದನ್ನು ನೋಡ್ತಾ ಇದ್ದೀವಿ. ಅದನ್ನು ನಾವು ಹೇಳ್ಕೊಳ್ಳೋಂಗಿಲ್ಲ ಅಷ್ಟೇ. ನಮ್ಗೆ ಒಳ್ಳೆ ಬಾಧೆ ತುಂಬ ಇದೆ. ಹಲವಾರು ರೀತಿಗಳಲ್ಲಿ, ಹಲವಾರು ವಿಧವಾದ ಒಂದು ವಿಷಯಗಳಲ್ಲಿ ಕಲಾವಿದರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅಲ್ವಾ ಇದೆಲ್ಲ ನಡೀತಾ ಇದೆ.
ಅಂಥ ಮಹಾನ್ ಭಾವರುಗಳು ಮತ್ತೊಮ್ಮೆ ಹುಟ್ಟಬೇಕು ಸರ್. ಹುಟ್ಟಿ ಹೌದು, ಎಲ್ರಿಗೂ ಕಲಾವಿದರೆಲ್ಲರಿಗೂ ಸೂಕ್ತ ದಾರಿ ತೋರ್ಸಕ್ಕಂಥ ವ್ಯಕ್ತಿಗಳು ಬೇಕು ಅಂಥವ್ರು ಬೇಕು ಅಲ್ವಾ? ಅಂಥವ್ರು ಇದ್ದಾಗ್ಲೇನೆ ನಮ್ಮ ಹಿಂದಿನ ಕಲೆ, ಕಲ್ಚರು ಮತ್ತು ನಮ್ಮ ಸಂಸ್ಕೃತಿ ಎಲ್ಲದಕ್ಕೂ ಒಂದು ಮಾರ್ಗದರ್ಶನ ಆಗೇ ಆಗ್ತದೆ. ಈಗ ಸದ್ಯ ಕರ್ನಾಟಕ ಕಂಸಾಳೆ ಕಲಾವಿದರ ಸಂಘಕ್ಕೆ ತಾವು ಅಧ್ಯಕ್ಷ? ಹೌದು. ಈಗ ನೀವು ಅಧ್ಯಕ್ಷರು, ಅದರ ವಾರಸ್ದಾರರು, ಪಾರಪತ್ಯದಾರರು. ತೀರೋದ್ಮೇಲೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಧ್ಯಕ್ಷರು ಅಂತಂದ್ರೆ ನಾನು ಅದನ್ನ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ನಮ್ಮ ದೊಡ್ಡಪ್ಪರ ಗುರುಗಳು ಏನ್ ಮಾರ್ಗದರ್ಶನ ಹಾಕಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆಲ್ಲ ಅಲ್ಲ, ಅದೆಲ್ಲ ಬದಲಾವಣೆ ಆಗಿರ್ಬೇಕಲ್ಲ. ಈಗ ಉದಾಹರಣೆಗೆ ಈಗ ಒಂದು ಸಂಘ ಅಂದಮೇಲೆ ಅದಕ್ಕೊಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಅದಕ್ಕೆ ಮಾದಯ್ಯನವರು ಬ್ಯಾಂಕ್ಗೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ ಈಗ ಅದಕ್ಕೆ ನೀವಾಗಿರ್ತೀರಿ. ಚೆಕ್ಗೆ ಸೈನ್ ಹಾಕುವಂಥ ಅಧಿಕಾರ ನಿಮ್ಗಿರ್ತದೆ, ಬ್ಯಾಂಕನ್ನು ನಡೆಸುವಂಥ ಅಧಿಕಾರ ನಿಮ್ಗಿರ್ತದೆ. ಹಂಗಾದ್ಮೇಲೆ ನೀವು ಅಧ್ಯಕ್ಷರಾಗಿ ನಾನಿದ್ದೀನಿ. ಆ ಬ್ಯಾಂಕ್ನೇ ಅವರ ಏನೋ ಚೆಕ್ ಸೈನ್ ಹಾಕಕ್ಕಲ್ಲ, ಅವರ ಮೊಮ್ಮಗನ್ನೇ ಶಾಂತ್ ಮಲ್ಲಿಕಾರ್ಜುನ್ ಅಂತ ಹೇಳಿ ಅವನಿಗೆ ಬಿಟ್ಟಿನಿ. ಎಲ್ಲರೂ ಒಬ್ಬರೇ ಮಾಡಿದ್ರೆ ಸೈನ್ ಹಾಕೋದು ಮಾಡೋದು ಅಕೌಂಟ್ ಇದಕ್ಕೆಲ್ಲ ಪೀಠಾಧ್ಯಕ್ಷರು ನೀವು, ಕಾರ್ಯದರ್ಶಿಗಳವರು ಆತರ ಮಾಡ್ಕೊಂಡಿದ್ರೆ. ಒಬ್ಬೊಬ್ರು ಮಾಡ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ಒಬ್ರು ಕಾರ್ಯದರ್ಶಿ ಅಧ್ಯಕ್ಷರು ಅಂತ ಏನಿಲ್ಲ, ಒಗ್ಗಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ನನ್ನ ಜೊತೆಲಿ ಇರ್ತಕ್ಕಂಥ ಹುಡುಗರು ಸಹ ನನ್ನ ಮೇಲೆ ನಂಬಿಕೆ ಇಕ್ಕಿ ನಮ್ಮ ಮೇಲೆ ಗೌರವ ಕೊಟ್ಕೊಂಡು ಖಂಡಿತ ಮಿಡಿ ತಂಡ ನಂಗೆ ಪರಿಚಯ ಇದೆಯಲ್ಲ, ಹೌದು, ಹಾಗಾಗಿ ನನಗೆ ಎಲ್ಲ ಗೊತ್ತಿದೆ. ನಿಜ ನಿಜ ನಿಜ. ಅದೇ ಇವತ್ತಿನ ದಿನಗಳಲ್ಲಿ ನಾನು ಊರು ಸುತ್ತಿ ಕಲಾವಿದರನ್ನ ನೋಡ್ತಕ್ಕಂಥದ್ದು. ನಾನು ಎಲ್ಲ ಕಡೆ ಹೋಗಿ ಬಂದ ನಂತರ ನನಗೆ ತುಂಬ ವೈಭವವಾಗಿ ಒಂದು ಗಟ್ಟಿಯಾದ ಕಲೆಯನ್ನು ಇಟ್ಕೊಂಡಿರ್ತಕ್ಕಂಥ ಕಂಸಾಳೆ ವಿಭಾಗದಲ್ಲಿ ಮಾತಾಡ್ತಾ ಇದ್ದೀನಿ. ನಗರ ಪ್ರದೇಶಗಳಲ್ಲಿ ವಾಸ ಮಾಡಿಕೊಂಡಿದ್ದರೂ ಕೂಡ ಯಾವುದೇ ಗ್ರಾಮೀಣ ಪ್ರತಿಭೆಗಳಿಗೆ, ಗ್ರಾಮೀಣ ಕಲಾವಿದರ ಸೊಗಡಿಗೆ ಕಡಿಮೆ ಇಲ್ದಂಗೆ ಆ ಒಂದು ಕಲೆಯನ್ನು ಉಳಿಸ್ಕೊಂಡು ಹೋಗ್ತಿರೋದು ಹೆಬ್ಣಿ ಮಾದಯ್ಯನವರ ಶಿಷ್ಯ ಪರಂಪರೆ, ಅಥವಾ ಇವತ್ತಿನ ಸದ್ಯದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಂಸಾಳೆ ಕಲಾವಿದರಾಗಿರ್ತಕ್ಕಂಥ ಲಿಂಗಯ್ಯನವರ ತಂಡ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಸರ್. ಹೌದು ಸರ್, ಸಂತೋಷ. ಹೌದು. ಮಾತನಾಡಣ್ಣಯ್ಯ